ಏನೇ ಆದರೂ ದಾಸನಿಗೆ ಇವತ್ತು ನಿಜಕ್ಕೂ ಬ್ಯಾಡ್ ಫ್ರೈಡೇ ಇವತ್ತು. ಬಹಳ ಆಸೆಗಣ್ಣಿನಿಂದ ನೋಡ್ತಾ ಇದ್ರು ಬೇಲ್ ಸಿಗಬಹುದು ಅಂತ ಹೇಳಿ. ಬೇಲ್ ಸಿಕ್ಕರೆ ನಾನು ಏನೇನು ಮಾಡ್ಬೋದು ಅಂತಲೂ ಕೂಡ ಯೋಚನೆ ಮಾಡಿದರು, ಕನಸು ಕಟ್ಕೊಂಡಿದ್ರು. ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಜೊತೆಗೆ ಸಿನಿಮಾಗಳಿಗೆ ಸೈನ್ ಮಾಡೋ ವಿಚಾರ ಸಂಬಂಧ ಹಲವು ರೀತಿಯಾಗಿ ಯೋಚನೆಗಳನ್ನು ಮಾಡಿದರು. ಆದರೆ ಆ ಕನಸೆಲ್ಲವೂ ಕೂಡ ಈಗ ಭಗ್ನ ಆಗಿದೆ. ಇನ್ನು 1 ವರ್ಷ ಬೇಲೇ ಇಲ್ಲ. ಇನ್ನೊಂದು 2-3 ತಿಂಗಳಾಯಿತು ಅಂತಂತಂದರೆ 2 ವರ್ಷ ಆಗುತ್ತೆ ಟೋಟಲಾಗಿ. ಮಧ್ಯದಲ್ಲಿ ಬೇಲ್ ತಗೊಂಡಿದ್ದೊಂದು ಬಿಟ್ಟರೆ ಈ ಸಂಕಷ್ಟದ ಸುಳಿಯಲ್ಲಿ ಅಥವಾ ಈ ಒಂದು ರೀತಿಯಾದಂತಹ ಮಾಡಿದ ಕ್ರೈಮ್ನ ಚಕ್ರವ್ಯೂಹದಲ್ಲಿ ಸಿಲುಕಿ 2 ವರ್ಷ ಆಗೋಗುತ್ತೆ. ಇನ್ನು ಇವರಿಗೆ ಬೇಲ್ ಅರ್ಜಿಯ ವಿಚಾರಣೆ ಆಗಿರ್ಬೋದು ಅಥವಾ ಅದನ್ನು ಕೊಡೋದು ಬಿಡೋದು ಅಂತ ಪರಿಶೀಲನೆ ಮಾಡೋದಕ್ಕೆ ನೆಕ್ಸ್ಟ್ ಇಯರ್ ತನಕ ಕಾಯಬೇಕು. ಮೇ 15, 2027 ಮೇ 15, 2027 ಅಲ್ಲಿಯ ತನಕ ದರ್ಶನ್ಗೆ ಬೇಲ್ ಸ್ಯಾಂಕ್ಷನ್ ಆಗಲ್ಲ. ಅಷ್ಟರ ಒಳಗಡೆ ಕೋರ್ಟ್ನ ಟ್ರಯಲ್ ಮುಗಿಸಿ ಅಂತ ಹೇಳಿದ್ದಾರೆ. ಅಷ್ಟರೊಳಗೆ ಕೋರ್ಟ್ ಟ್ರಯಲ್ ಮುಗಿಸಿದ ನಂತರ ಜಡ್ಜ್ಮೆಂಟ್ ಡೇಗೆ ಒಂದು ಗ್ಯಾಪ್ ಇರುವ ನಂತರ ಅವರಿಗೆ ಬೇಲ್ ಕೊಡಬಹುದು. ಇನ್ನು ಜೈಲಿನ ಮ್ಯಾನುವಲ್ ಪ್ರಕಾರವೇ ಸೌಕರ್ಯವನ್ನು ಕೊಡಿ. ಕ್ವಾರಂಟೈನ್ ಸೆಲ್ನಿಂದ ಕಾಟೇರನಿಗೆ ರೇಫ್ ಸಿಕ್ಕಲಿಲ್ಲ, ಅಲ್ಲೇ ಇರಬೇಕು. ಸುಪ್ರೀಂ ಕೋರ್ಟ್ ಹೇಳಿದೆ ನೋಡ್ರಿ, ರೂಲ್ಸ್ ಪ್ರಕಾರ ಏನೇ ಸೌಲಭ್ಯ ಕೊಡಬೇಕೋ ಕೊಡಿ. ಕುಟುಂಬದವರ ಒಳ ಸಂದರ್ಶನ ಬಗ್ಗೆಯೂ ಕೂಡ ಏನು ಪ್ರಸ್ತಾಪ ಇಲ್ಲ. ದರ್ಶನ್ಗೆ ಇನ್ನೂ 1 ವರ್ಷಗಳ ಕಾಲ ಜೈಲೇ ಗತಿಯಾಗ್ಬಿಟ್ಟಿದೆ. ವಿಚಾರಣೆಗೆ ಮಾತ್ರ ಡೆಡ್ಲೈನ್ ಕೊಟ್ಟಿದೆ, ಗಮನಿಸಿ. ಅವ್ರು ಹೇಳಿದರು ಒಂದಷ್ಟು, ನನಗೆ ಸೌಲಭ್ಯಗಳು ಸಿಗ್ತಾ ಇಲ್ಲ, ಬೇರೆ ಕೈದಿಗಳಿಗೆ ಆರಾಮಾಗಿದ್ದಾರೆ, ಅವ್ರಿಗೆ ಯಾವ ಸೌಲಭ್ಯವೂ ಕೊಡ್ತಿಲ್ಲ ಅಂತ. ಅದಕ್ಕೆ ಸುಪ್ರೀಂ ಕೋರ್ಟ್ ಹೇಳಿದ್ದೇನು, ಜೈಲ್ ಮ್ಯಾನುವಲ್ ಪ್ರಕಾರ ಕೊಡ್ರಿ, ಇಷ್ಟು ಹೇಳಿದ್ರು. ಬಟ್ ಇಲ್ಲಿ ಮುಖ್ಯವಾಗಿ ದರ್ಶನ್ ಪರ ವಕೀಲರು ಇನ್ನೊಂದು ಪಾಯಿಂಟ್ ಇಟ್ಟಿದ್ರು. ತಮ್ಮ ಫ್ಯಾಮಿಲಿ ಮೆಂಬರ್ಸ್ ಮಾತಾಡಬೇಕಾದ್ರೆ ಅದೊಂದು ರೀತಿಯಾಗಿ ಮಧ್ಯದಲ್ಲಿ ಬ್ಯಾರಿಕೇಡ್ ಹಾಕ್ಬಿಟ್ಟಿದ್ದಾರೆ. ಜೊತೆಗೆ ಆ ಒಂದು ವಾತಾವರಣದಲ್ಲಿ ನಾವು ಮಾತಾಡೋದಕ್ಕಾಗಲ್ಲ, ಪ್ರೈವಸಿ ಇರೋದಿಲ್ಲ, ಸುತ್ತಮುತ್ತ ಎಲ್ಲರೂ ಇರ್ತಾರೆ, ನಾವು ಮಾತಾಡೋದಕ್ಕಾಗಲ್ಲ. ಹಾಗಾಗಿ ಸಪ್ರೇಟಾಗಿ ನಾವು ಮಾತಾಡಬೇಕು, ಪ್ರೈವಸಿ ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಪಾಯಿಂಟ್ ಇತ್ತು. ಆದರೆ ಅದ್ರ ಬಗ್ಗೆ ಇಲ್ಲಿ ಪ್ರಸ್ತಾಪನೆ ಆಗಲಿಲ್ಲವಪ್ಪ, ಸುಪ್ರೀಂ ಕೋರ್ಟಲ್ಲಿ ಪ್ರಸ್ತಾಪನೆ ಆಗಲಿಲ್ಲ. ಅಂದರೆ ಇನ್ನೂ ಪ್ರಸ್ತಾಪ ಮಾಡೋಕ್ಕಿದ್ರು ಅನಿಸುತ್ತೆ. ಬಟ್ ಓಪನಿಂಗಲ್ಲೇ ಬೇಲಿಲ್ಲ ಅಂತಂದ ತಕ್ಷಣವೇ ಅವ್ರಿಗೆ ಏನೂ ತೋಚಿಲ್ಲ ಅನಿಸುತ್ತೆ. ಅವ್ರ ಉದ್ದೇಶ ಇದ್ದಿದ್ದೇ ಬೇಲ್ ತೆಗೆದುಕೊಳ್ಳೋ ವಿಚಾರ. ಯಾವಾಗ ಬ್ಯಾಡ್ ಫ್ರೈಡೇ ಆಗೋಯ್ತು, ಯಾವಾಗ ಬೇಲ್ ಸ್ಯಾಂಕ್ಷನ್ ಆಗೋದಕ್ಕೆ ಒಂದು ಅಡ್ಡಿ ಬಂತು, ಇಲ್ಲ ಅಂತ ಅಂದ್ಬಿಟ್ರು ಸುಪ್ರೀಂ ಕೋರ್ಟ್ನ ವಕೀಲರು, ಆವಾಗ ಅವ್ರಿಗೆ ಏನು ಹೇಳಬೇಕು ಅನ್ನೋದೇ ತೋಚಿಲ್ಲ ಅನಿಸುತ್ತೆ. ಅದಕ್ಕೆ ಈ ವಿಚಾರ ಪ್ರಸ್ತಾಪನೆ ಆಗಿಲ್ಲ. ಅವರ ಪತ್ನಿ ಬಂದಂಥ ಸಂದರ್ಭದಲ್ಲಿ ಪ್ರೈವಸಿಯಾಗಿ ಮಾತಾಡೋದಕ್ಕಾಗಲ್ಲ, ಅಕ್ಕಪಕ್ಕದಲ್ಲಿ ಎಲ್ಲರೂ ಇರ್ತಾರೆ, ಮಧ್ಯದಲ್ಲಿ ಒಂದು ಬ್ಯಾರಿಕೇಡ್ ಬೇರೆ ಇದೆ. ಈ ಥರ ಒಂದು ವ್ಯವಸ್ಥೆಯಲ್ಲಿ ಸ್ವಲ್ಪ ಲಿಬರಲ್ ಮಾಡಿಕೊಡಿ ನಮಗೆ, ಹೀಗಂತೆಲ್ಲ ಕೇಳ್ಕೊಂಡಿದ್ದು. ಸುಪ್ರೀಂ ಕೋರ್ಟ್ ಆದೇಶ ಕೇಳಿ ದರ್ಶನ್ ಕಂಗಾಲಾಗಿದ್ದಾರೆ, ಜಾಮೀನು ಸಿಗದೆ ಮಂಕಾಗಿದ್ದಾರೆ ಚಾಲೆಂಜಿಂಗ್ ಸ್ಟಾರ್. 2027 ಮೇ 15 ಒಳಗಡೆ ವಿಚಾರಣೆಯನ್ನು ನಡೆಸೋದಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ. ಅಲ್ಲಿಯ ತನಕ ಬೇಲ್ ಇಲ್ಲ. ಸುಪ್ರೀಂ ಶಾಕ್ ಕೊಟ್ಟಿರೋದು. ಬೆಳಗ್ಗೆಯಿಂದ ಫುಲ್ ಜೋಶ್ನಲ್ಲಿದ್ರು ದರ್ಶನ್. ಜಾಮೀನು ಸಿಗಬಹುದು ಅಂತ ನಾನಾ ರೀತಿಯ ಕನಸುಗಳನ್ನು ಕಂಡಿದ್ರು. ಆದರೆ ಏನು ಯೂಸ್ ಆಗಲಿಲ್ಲ. 1 ವರ್ಷದ ಒಳಗಡೆ ವಿಚಾರಣೆ ನಡೆಸಿ ಮುಗಿಸಿ ಆಮೇಲೆ ಬೇಕಾದರೆ ಬೇಲ್ ವಿಚಾರ ನೋಡೋಣ ಅಂತಂದು ಆಸೆಗಣ್ಣಿನಿಂದ ನೋಡ್ತಾ ಇದ್ದ ದರ್ಶನ್ಗೆ ಶಾಕ್. ಪಾಪ ನೋಡಿ, ಬರೋ ದೇವ್ರನ್ನೆಲ್ಲ ಬೇಡ್ಕೊಂಡಿರ್ತಾರೆ, ಅವರಾಗಲಿ ಅವರ ಫ್ಯಾಮಿಲಿ ಆಗಲಿ. ಬಟ್ ಅದ್ಯಾವ ಪೂಜೆಯೂ ಕೂಡ ಇಲ್ಲಿ ಫಲಿಸಲಿಲ್ಲ. ಸುಪ್ರೀಂ ಕೋರ್ಟ್ ನೇರವಾಗಿ ಕಣ್ಣಿಗೆ ಕಂಡಿದ್ದು ಜೊತೆಗೆ ಈ ಪ್ರಕರಣದ ತೀವ್ರತೆ. ಸೊ ಅದೆಲ್ಲದನ್ನು ಗಮನದಲ್ಲಿ ಇಟ್ಕೊಂಡು ವಿಚಾರಣೆ ಒಂದು ಡಿಲೇ ಆಗ್ತಾ ಇದೆ, ಟ್ರಯಲ್ ಡಿಲೇ ಆಗ್ತಾ ಇದೆ ಅಂದ ತಕ್ಷಣ ಟ್ರಯಲ್ನ ಆದಷ್ಟು ಬೇಗ ಮುಗಿಸಿ ಅಂತ. ಸೊ ಟ್ರಯಲ್ ಮುಗಿಯೋ ತನಕ ಬೇಲ್ ಇಲ್ಲ ಅಂತ ಕ್ಲಿಯರ್ ಕಟ್ಟಾಗಿ ಹೇಳಿಬಿಟ್ಟಿದ್ದಾರೆ. ಸೊ ಅಲ್ಲಿಗೆ ಮೇ 15, 2027 ಅಲ್ಲಿಯ ತನಕ ದರ್ಶನ್ ಜೈಲಿನಲ್ಲೇ ಇರಬೇಕಾಗಿರುತ್ತೆ.